ನಮಸ್ಕಾರ 24x7 ಕನ್ನಡ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋ ಅಂಥದ್ದು ಬಳ್ಳಾರಿ ಜಿಲ್ಲೆಯ ಹೂವಿನಾಡಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರನ್ನ ಭೇಟಿ ಮಾಡಲು. ಬನ್ನಿ ಆ ರಾಜಕೀಯ ಚಿಂತನೆ ಕುರಿತು ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಪೂರ್ತಿ ಹೆಸರು ಸರ್? ನನ್ನ ಹೆಸರು ಬೆಳಗುಂದಿ ಹುಲ್ಗಪ್ಪ, ಸಣ್ಣ ಹನುಮಂತಪ್ಪ. ಸರ್, ನೀವು ಯಾವ ತಾಲೂಕ್ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ? ನಾವು ಹೂವಿನಡಲಿ ತಾಲೂಕು ಪಂಚಾಯತಿಯಿಂದ, ನಾವು ಕ್ಷೇತ್ರ ಸೋನಹಳ್ಳಿ ಕ್ಷೇತ್ರದಿಂದ ಹೂವಿನಡಲಿ ತಾಲೂಕು ಪಂಚಾಯತಿಗೆ ಆಯ್ಕೆಯಾಗಿದ್ದೀರಾ ಸರ್? ಹೇಗನಿಸ್ತದೆ ಸರ್? ಇದೇ ಮೊದಲ ಬಾರಿ ಗೆದ್ದಿದ್ದೀರಾ? ಹೇಗನಿಸ್ತದೆ ಸರ್? ಮೊದಲ ಬಾರಿ ರಾಜಕೀಯ ಚೆನ್ನಾಗಿರಿ, ಆದರೂ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಈ ಸಮಾಜದ ಕಾರ್ಯದಲ್ಲಿ ಬಹಳ ನಿಯತ್ತಿಂದ ಕೆಲಸ ಮಾಡಬೇಕು. ಹಾಗಾದ್ರೆ ರಾಜಕೀಯದಲ್ಲಿ ಒಳ್ಳೆ ಹೆಸರು ಗಳಿಸಬೇಕು. ಈ ರೀತಿ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ. ಈ ಗೆದ್ದಂತ ಸಂದರ್ಭದಲ್ಲಿ ನೀವು ಟೋಟಲ್ ಓಟ್ ಅಂತ ಎಷ್ಟು ಸರ್? ಒಟ್ಟು ಮತ ಅಂತ ಎಷ್ಟು? ಟೋಟಲ್ ಓಟು ಅಷ್ಟು ನಮಗೆ 13,000 ಚಿಲ್ಲರೆ ಇದ್ವು. ಅದರಲ್ಲಿ 751 ಓಟ್ನಲ್ಲಿ ಎಷ್ಟು ಅಂದ್ರೆ ಒಂದು ಅಂತರ 751 ಓಟ್ನಲ್ಲಿ ನಾವು ಅಂತರನೇ ಗೆದ್ದಿದ್ದೀರಾ ಸರ್. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡಿದ್ದೀರಾ? ನಾವು ಬಿಜೆಪಿಗೆ ಬೆಂಬಲ ನೀಡಿದ್ದೀವಿ ಸರ್. ಈ ರಾಜಕೀಯ ಒಡನಾಟ ಅಂತ ನಿಮಗೆ ಒಂದು ಎಷ್ಟು ವರ್ಷದಿಂದ ಇದೆ ಸರ್? ನಮಗೆ 7 ರಿಂದ 8 ನಾವು ಗೆಲ್ಲೋದಕ್ಕಿಂತ ಮೊದಲು 7 ರಿಂದ 8 ವರ್ಷ ನಾವು ಬ್ಯಾಕಿಂದ ರಾಜಕೀಯ ಸ್ವಲ್ಪ ಒಂದು 8 ವರ್ಷದಿಂದ ಈ ರಾಜಕೀಯ ಒಡನಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡು? ವೈಯಕ್ತಿಕ ವೃತ್ತಿ ನಾವು ವ್ಯವಸಾಯ ಮತ್ತು ಬಿಸ್ನೆಸ್ ಮಾಡ್ತಾ ಇದೀವಿ. ಅಂಡ್ ಒಂದು ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್. ಸರ್, ನೀವು ಈ ರಾಜಕೀಯ ಬಿಟ್ಟು ಯಾವ್ದಾರ ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ರಾಜಕೀಯ ಬಿಟ್ಟು ಅಂತಲ್ಲ, ನಾವು ಒಂದು ತಾಲೂಕಿನಲ್ಲಿ ಕುರುಬ ಸಮಾಜದ ಒಂದು ವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಂಘ ಮಾಡಿದ್ರು. ಆ ಸಂಘದಲ್ಲಿ ನಾವು ಉಪಾಧ್ಯಕ್ಷ ಆಗಿ ಒಂದು 4 ವರ್ಷ ಕೆಲಸ ಮಾಡಿದ್ವಿ. ಅದನ್ನ ಬಿಟ್ಟರೆ ಇನ್ಯಾವ್ದಾರು ಇದೆ? ಅದನ್ನು ಬಿಟ್ಟರೆ ಮತ್ತೆ ಯಾವುದಿಲ್ಲ. ನಮ್ದೊಂದು ಸಂಸ್ಥೆ ಇದೆ, ಶಾಲೆ. ಆ ಶಾಲೆಯಲ್ಲಿ ನಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ವಿ. ಓಕೆ ಸರ್. ಸರ್, ಈಗ ನಿಮಗೆ ಇನ್ನು 3 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 3 ವರ್ಷ ಕಾಲಾವಧಿಯಲ್ಲಿ ನೀವು ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದೀರಾ ಸರ್? ನಾವು ಈಗ ನಮ್ಮ ತಾಲೂಕಿನಲ್ಲಿ 16 ಜನ ತಾಲೂಕ್ ಪಂಚಾಯತ್ ಮೆಂಬರ್ಗಳಿಗೆ ನಾನು ಹೆಚ್ಚು ಕೆಲಸ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ. ಯಾಕಂದ್ರೆ ನನಗೆ 20 ತಿಂಗಳ ಅಧಿಕಾರ ಸಿಕ್ಕಿತ್ತು. ಅಧ್ಯಕ್ಷಗಿರಿ 20 ತಿಂಗಳ ಅಧಿಕಾರ ಸಿಕ್ಕರೆ ಎಲ್ಲ 15 ಜನ ತಾಲೂಕ್ ಪಂಚಾಯತ್ ಮೆಂಬರ್ಗೆ ಅಷ್ಟು ಅಧಿಕಾರ ಸಿಗಲಿಲ್ಲ. ನನಗೆ ಒಂದೇನೋ ಅವಕಾಶ ಸಿಕ್ತು. ಆದರೂ ನಮ್ಮ ತಾಲೂಕಿನಲ್ಲಿ ನನ್ನ ಒಳ್ಳೆ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀನಿ. ಆದರೂ MLA ಹೋದಾಗ ನನ್ನ ಕ್ಷೇತ್ರದಲ್ಲಿ 2 ಊರಿಗೆ ಸುವರ್ಣ ಗ್ರಾಮ ಮಾಡಿಸಿದ್ದೀವಿ. ಒಂದು ಸೋನಹಳ್ಳಿ, ಒಂದು ನಮ್ಮೂರು ಕಾಲ್ವಿ. ಒಂದು 87 ಲಕ್ಷ ರೂಪಾಯಿ, 1,16,00,000 ಒಂದು ವರ್ಕ್ ನಾವು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿಸಿದ್ದೀನಿ. ಈ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ ಅಂತ ಹೇಳ್ತಾರೆ ಸರ್. ಸರ್, ಈಗ ಇನ್ನೂ 2 ವರ್ಷ ಕಾಲಾವಧಿ ಸರ್ ನಿಮಗೆ. ಈ 2 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನು 2 ವರ್ಷ ಅವಧಿಯಲ್ಲಿ ಹೈದರಾಬಾದ್ ಕರ್ನಾಟಕದಿಂದ ಹೆಚ್ಚು ಅನುದಾನ ಬರೋದ್ರಿಂದ ನಾವು ನಮ್ಮ ತಾಲೂಕ್ ಪಂಚಾಯತಿ ನನ್ನ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಬರತಕ್ಕಂಥ ಏರಿಯಾಗಳನ್ನ ಹೆಚ್ಚು ಅಭಿವೃದ್ಧಿ ನಾನು ಎಲ್ಲ ಮೆಂಬರ್ಗಿಂತ ನಾನು ಹೆಚ್ಚಿಗೆ ಮಾಡ್ಬೇಕನ್ನೋ ಭಾಳ ಆಸೆ ಇದೆ. ಮಾಡೇತಿರ್ತೀನಿ ಬಿಡೋದು. ಈ ರೀತಿ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದ್ರ ಗುರುಗಳು ಅಂತ ಇದ್ದಾರಾ ಸರ್ ನಿಮ್ಗೆ? ನಮಗೆ ಮೊದಲ ಫಸ್ಟ್ಗೆ ಆಗಿದ್ದು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೇಕಾದ್ರೆ ನಮಗೆ ಶಾಂತ ಮೇಡಮ್ MP ಇದ್ರಲ್ಲ, ಅವ್ರು ನಮ್ಮನ್ನ ಕರೆದು, ನೀವು ನಾವು ಏನೋ ಕೇಳ್ತಿಲ್ಲ, ಟಿಕೆಟ್ ಸತಿ ಕೇಳಿರಲ್ಲ, ಅವರೇ ಕರೆದು, ಅವ್ರ ಅಣ್ಣವರು, ಅವರು ಜನಾರ್ದನ್ ರೆಡ್ಡಿ ಅವ್ರು ಕರೆದು ನಮ್ಮನ್ನ ಇಲ್ಲಿಂದ ಬಂತಂತ ಅವೇ ಕರ್ಕೊಂಡು ಹೋಗಿ ನಮಗೆ ಟಿಕೆಟ್ ಕೊಟ್ಟು ನಾವು ₹1 ಖರ್ಚು ಮಾಡಿದಂಗೆ ಅವರು ವಿನ್ ಮಾಡಿದ್ದಾರೆ. ಈ ರೀತಿ ಸರ್, ಅವ್ರಿಗೆ ನಮ್ಮ 24x7 ಕನ್ನಡ.com ಮೂಲಕ ಯಾವ ರೀತಿ ಒಂದು ನಿಮ್ಮ ಗುರುಗಳಿಗೆ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ? ಅವ್ರು ನಮಗೆ ಸುಳ್ಳ ಕೇಳೋಕೆ ಅವ್ರ ಮನಪೂರ್ವಕವಾಗಿ ಯಾವತ್ತಾದ್ರೂ ನೆನೆಸ್ತಿರ್ತೀನಿ ರೀ. ಎನಿ ಟೈಮ್ ನೆನೆಸಿದೆ ನಾವು ರಾಜಕೀಯದೊಳಗೆ ಪ್ರವೇಶ ಮಾಡಿದೆ. ಅವ್ರು ನಮಗೆ ಗುರು ಅಂತ ಹೇಳಿ ಈ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ. ಓಕೆ ಸರ್. ಸರ್, ಈಗ ನಿಮ್ಮ ರಾಜಕೀಯಕ್ಕೆ ನೀವೇ ಮೊದಲಿಗರೆಲ್ಲ ನಿಮ್ಮ ಕುಟುಂಬದವರು ಯಾರಾದ್ರೂ ಇದ್ರೆ ಸರ್? ನಮ್ಮ ಕುಟುಂಬದವರು, ನಮ್ಮ ಅಣ್ಣರೊಬ್ರು ತಾಲೂಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ರು 3 ವರ್ಷ. ಈಗಾದ್ರೂ ಒಬ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಈಗ ಅಲ್ಲಿ. ಅದನ್ನ ಬಿಟ್ರೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು. ನಾವು 6 ಜನ ಅಣ್ಣ ತಮ್ಮ, 2 ಅಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ. ಈಗ ನಾವು 3. ಓಕೆ ಸರ್. ಸರ್, ಈಗ ನೀವು ಈ ರಾಜಕೀಯಕ್ಕೆ ಒಂದು ನಿಮ್ಮ ಗ್ರಾಮಕ್ಕೆ ಆಗ್ಬೋದು, ಒಂದು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ MLA MP ಇವ್ರುಗಳ ಮಟ್ಟದಲ್ಲಿ ಸರ್ ಯಾವ್ದಾದ್ರು ಒಂದು ದೊಡ್ಡ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅನುದಾನ ತಂದು ಅಂತ ಏನಾದ್ರು ಹಮ್ಮಿಕೊಂಡಿದ್ದಾರೆ ಸರ್? ಈಗ ಅದೇ ಎಷ್ಟು 18 ಕೋಟಿ ರೂಪಾಯಿ ಒಂದು ಕುಡಿಯ ನೀರಿಂದು ಹಾಕೊಂಡಿದೀವಿ. ಏನೋ ರೈತರಿಗೆ ಕುಡಿಯ ನೀರಿಗೆಲ್ಲ, ರೈತರಿಗೆ ಮಾತ್ರ ಈಗ 18 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ತಾ ಇದಾರೆ, ಸರ್ವೇನೂ ಮಾಡ್ತಾ ಇದ್ದಾರೆ. ಇನ್ನೊಂದು 20-25 ದಿವಸದೊಳಗೆ ಆ ಕಾರ್ಯ ಸ್ಟಾರ್ಟ್ ಆಗ್ತದೆ. ಈ ರೀತಿ ಒಂದು ಅವರ ದೊಡ್ಡ ಮಟ್ಟದಲ್ಲಿ MLA MP ಗಳ ಕಡೆಯಿಂದ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ ಸರ್. ಸರ್, ಈಗ ನಿಮ್ಗೆ ಈ ರಾಜಕೀಯಕ್ಕೆ ಈ ತಾಲೂಕ್ ಪಂಚಾಯತಿ ಬಿಟ್ಟು ಸರ್ ಒಂದು MLA MP ಇವರ ಮಟ್ಟದಲ್ಲಿ ಸರ್ ಏನಾದ್ರು ಒಂದು ಕಾಂಪೀಟ್ ಮಾಡೋ ಅಂತ ಆಸೆ ಆಕಾಂಕ್ಷೆಗಳೇನಾದ್ರು ಇದೆಯಾ? ಇದೆ. ZP ಕ್ಷೇತ್ರಕ್ಕೆ ನಾವು ಎಲ್ಲಾದ್ರೂ ನಮ್ಮ OBC ಟಿಕೆಟ್ ಸಿಕ್ಕರೆ, OBC ಬಂದ್ರೆ ನಾವು ಇನ್ನು ಟಿಕೆಟ್ ತಗೊಂಡು ನಿಲ್ಲೇಬೇಕಂತ ಇಟ್ಕೊಂಡಿದ್ದೀವಿ. ಈ ರೀತಿ ಒಂದು ಆಸೆ ಆಕಾಂಕ್ಷೆಗಳು ಹೇಳ್ತಿದ್ದೀವಿ ಸರ್. ಓಕೆ ಸರ್. ಸರ್, ಈಗ ನೀವು ಈ ತಾಲೂಕ್ ಪಂಚಾಯತಿ ಇದಕ್ಕೆ ಸರ್ ನೀವು ಮಾಡಬೇಕಿದ್ರೆ ಸಾಕಷ್ಟು ಇದಾಗಿದೆ ಸರ್. ಒಂದು ನಿಮ್ಮ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ತಾಲೂಕ್ ಪಂಚಾಯತಿ ಸದಸ್ಯರುಗಳಿಗೆ? ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರು ಅಂದರೆ ಎಲ್ಲ ಏರಿಯಾಕ್ಕೂ ಒಂದು ಊರು ಬಿಡದಂಗೆ ನಾವು ಎಲ್ಲಿ ಗೆದ್ದಿರ್ತೀವಿ ಅಲ್ಲಿ ಯಾವ ಊರು ಬಿಡದಂಗೆ ವರ್ಕ್ ಹಾಕ್ಬೇಕು. ನಾವು ಅಲ್ಲಿ ಜನಕ್ಕೆ ನಮಗೆ ಕೃತಜ್ಞತೆ ತೀರಿಸ್ಬೇಕಂದ್ರೆ ವರ್ಕ್ ಮಾಡೇ ತೋರಿಸ್ಬೇಕು.
ನಾವು ಒಳ್ಳೆತನವನ್ನು ತೋರಿಸ್ಬೇಕಲ್ಲಿ. ಯಾಕಂದರೆ ನಮಗೆ ಅವರು ನಾವು ನಮ್ಮನ್ನು ಒಳ್ಳೆತನ ನೋಡಿ ನಮಗೆ ಓಟ್ ಹಾಕಿರ್ತಾರೆ. ಅಲ್ಲಿ ಅವ್ರಿಗೆ ಒಂದೊಂದು ವರ್ಕರ ಕೊಟ್ಟು ನಾವು ಕೃತಜ್ಞತರಾಗಿರ್ಬೇಕು. ಈ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್ ನಿಮ್ಮ ಕಡೆದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಜನತೆ, ನಿಮ್ಮ ಕ್ಷೇತ್ರದ ಜನತೆನೇ ಕಾರಣ ಸರ್. ನಿಮ್ಮ ಕ್ಷೇತ್ರ ಜನತೆಗೆ ಕಾರಣ, ಅವ್ರ ಕಾರಣ ಆಗಿರುವ ಅವ್ರಗಳಿಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ? ಅವ್ರನ್ನ ಯಾವತ್ತು ನಾನು ನಮ್ಮ ಸೋನಹಳ್ಳಿ ಕ್ಷೇತ್ರ, ನಮ್ಮ ಅಡಲಿ ತಾಲೂಕು ಆದಾಗಿದ್ದ ಸೋನಹಳ್ಳಿ ಕ್ಷೇತ್ರಕ್ಕೆ ಯಾವತ್ತೂ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸಿಕ್ಕಿರಲಿಲ್ಲ. ಆದರೂ ನಾವು ಇವಾಗ ನಿಂತು ಎಲ್ಲ ನಮ್ಮ ಜನಗಳು ಪ್ರತಿಯೊಬ್ಬ ಜನಗಳು ನಮ್ಮನ್ನು ಪಕ್ಷ ಪಾರ್ಟಿ ನೋಡಲ್ದೇ ನಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಅದೇ ಟೈಮ್ನಾಗ ನಮಗೆ ಒಂದು ಅವಕಾಶ ಸಿಕ್ತು. ಅವ್ರಿಗೆ ಹೆಚ್ಚು ನಾನು ವರ್ಕ್ ಮಾಡಿದ್ದೀನಿ. ಅವ್ರಿಗೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ. ಈ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಒಬ್ಬರು ತಾಲೂಕ್ ಪಂಚಾಯತ್ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇನ್ನೂ ಮಾಡಿಸ್ತಾ ಇರ್ತಾರೆ ಸರ್. ಇದೇ ರೀತಿ ಇವರು ರಾಜಕೀಯ ಜೀವನ ಸಾಗಲಿ ಅಂತ ಹೇಳ್ತಾ ಈ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.